ತುಲಾರಾಶಿಯಲ್ಲಿ ಜನನವಾಗಿರೋರಿಗೆ ಅಭಿವೃದ್ಧಿಯ ಹಾದಿ, ಸಮಾಧಾನ, ತಾಯಿಯ ಒಂದು ಮಾತುಗಳಾಗಿರ್ಬೋದು, ತಂದೆಯ ಮಾತುಗಳಿಂದ ನಿಮಗೆ ಖಂಡಿತ ಉತ್ತರೋತ್ತರ ಅಭಿವೃದ್ಧಿ ಕಾಣುವಂಥದ್ದು. ದಶಮ ಸ್ಥಾನದಲ್ಲಿ ಯಾವಾಗ ರವಿಯ ಸಂಚಾರ ಮಾಡ್ತಾ ಇರ್ತಾರೋ, ಖಂಡಿತವಾಗ್ಲೂ ಏನೋ ಗೊತ್ತಿಲ್ಲದೆ ನಿಮ್ಮ ಒಂದು ಕೆಲಸ ಕಾರ್ಯಗಳು ಸಹ ಆ ರವಿ ಭಗವಾನನು ನೋಡಿ, ಶುಕ್ರನಿಗೆ ರವಿ ಶತ್ರು ಆದರೂ ಸಹ ತಿಳಿದು ತಿಳಿಯದೆ ಸಪೋರ್ಟ್ ಮಾಡ್ಬಿಡ್ತಾರೆ. ದಶಮ ಸ್ಥಾನದಿಂದ ಒಂದು ಒಳ್ಳೆಯ ಒಂದು ಫಲವನ್ನು ಕೊಡ್ತಾರೆ. ಕರ್ಮಸ್ಥಾನ ಅಂತ ಹೇಳ್ತೀವಿ. ನಿಮ್ಮ ಕರ್ಮದಲ್ಲಿ ಏನೋ ಒಂದು ರೀತಿಯಾದಂಥ ಚೇಂಜಸ್ ಆಗುವಂಥದ್ದು. ಸರ್ಕಾರಿ ವೃತ್ತಿಯಲ್ಲಿ ಇರೋರಿಗೆ ಸ್ವಲ್ಪ ಅಭಿವೃದ್ಧಿಯನ್ನು ಕಾಣುವಂಥದ್ದು. ಸರ್ಕಾರಿ ವೃತ್ತಿ ಸಹ ಸಿಗದಿಲ್ಲದೆ ಇರೋರಿಗೆ ಈ ವಾರ ಏನೋ ಒಂದು ಆ ಕೆಲಸವನ್ನು ಸಹ ಸಿಗುವಂಥದ್ದು. ಅಟ್ಲೀಸ್ಟ್ ಟೆಂಪರವರಿಗಾದ್ರೂ ಏನೋ ಒಂದು ಕೆಲಸ ಆಗುವಂಥದ್ದು. ಸರ್ಕಾರಕ್ಕೆ ಸಂಬಂಧಪಟ್ಟಿರುವಂಥದ್ದು ಯಾವುದೋ ಒಂದು ಅಪ್ಲಿಕೇಶನ್ ಹಾಕುವಂಥದ್ದಾಗಿರ್ಬೋದು, ಅಥವಾ ರಿಜಿಸ್ಟ್ರೇಷನ್ ವಿಚಾರ ಆಗಿರ್ಬೋದು, ಯಾವುದೋ ವಿಚಾರಗಳಲ್ಲಾಗಲಿ ಸರ್ಕಾರಕ್ಕೆ ಸಂಬಂಧಪಟ್ಟಿರುವಂಥದ್ದು ಸಪೋರ್ಟ್ ತುಂಬಾ ಚೆನ್ನಾಗಿ ನಿಮಗೆ ಸಿಗುವಂತ ಸಾಧ್ಯತೆ ಇರ್ತದೆ. ಜೊತೆಗೆ ತಂದೆ ತಾಯಿಗಳ ಆಶೀರ್ವಾದದಿಂದ ನೀವು ಅಭಿವೃದ್ಧಿಯನ್ನು ಸಹ ಕಾಣುವಂತ ವಾರ ನಿಮ್ಮದಾಗಿರ್ತದೆ. ಊಟೋಪಚಾರಗಳಲ್ಲಿ ಸ್ವಲ್ಪ ಗಮನ ಹರಿಸಬೇಕು. ಯಾವುದೋ ಕಲುಷಿತವಾದಂತಹ ಊಟ ಮಾಡಿ ಸ್ವಲ್ಪ ಉದರ ಬಾಧೆಯನ್ನು ಅನುಭವಿಸುವಂತ ಸಾಧ್ಯತೆ ಇರ್ತದೆ. ಹೊಟ್ಟೆಗೆ ಸಂಬಂಧಪಟ್ಟಿರುವಂಥದ್ದು, ಅದ್ರ ಬಗ್ಗೆ ಸ್ವಲ್ಪ ಯೋಚಿಸಿ ಸೇವನೆ ಮಾಡಿದ್ರೆ ಒಳ್ಳೆಯದು. ಸಂಪೂರ್ಣವಾದಂತಹ ಶುಭಫಲಗಳನ್ನ ನೀವು ಖಂಡಿತ ಈ ವಾರ ಕಾಣ್ತೀರಾ. ನೀವು ಮಾಡಬೇಕಾಗಿರುವಂತಹ ಪರಿಹಾರ ರೂಪಕ ಅಂದ್ರೆ ಹನುಮಂತ ಜೊತೆಗೆ ವಿನಾಯಕನ ಈ ಎರಡು ದೇವರುಗಳ ಒಂದು ಸ್ಮರಣೆ ಮಾಡ್ತಾ ಬನ್ನಿ, ತುಂಬಾ ಒಳ್ಳೆಯದಾಗುತ್ತೆ. ಶುಕ್ರವಾರ, ಶನಿವಾರ ಹಾಗೂ ಬುಧವಾರ ಶುಭವಾರಗಳಾಗಿರ್ತವೆ.